ನಮಸ್ಕಾರ ಸ್ನೇಹಿತರೆ, ನೀವಿನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಸೋಮವಾರದ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ. ಇಲ್ಲಿ ಕೀರ್ತಿ ಬಂದು ಪದೇ ಪದೇ ಕಾಟ ಕೊಡ್ತಿರೋದ್ರಿಂದ ಇಲ್ಲ ಇವಳು ನನ್ನ ಬಿಡೋ ತರ ಕಾಣಿಸ್ತಿಲ್ಲ, ಒಂದೇ ಸಮ ಹಿಂಸೆ ಕೊಡ್ತಾನೆ ಇದ್ದಾಳೆ. ನನ್ ಸತ್ಯ ಒಪ್ಕೊಳ್ಳಿಲ್ಲ ಅಂದ್ರೆ ನನ್ ಪುಟ್ಟ ನನ್ನಿಂದ ದೂರ ಆಗ್ಬಿಡ್ತಾನೆ. ನಾನು ಏನ್ ಮಾಡ್ಲಿ? ಇಲ್ಲ ಅಂದ್ರೆ ಇವಳು ನನ್ ಪುಟ್ಟನಿಂದ ದೂರ ಮಾಡಿ ಹೇಗಾದ್ರೂ ಮಾಡಿ ನನ್ನ ಸಾಯಿಸ್ಬಿಡ್ತಾಳೆ. ನಾನು ಆಮೇಲೆ ಅತ್ತೆ ಹೇಳಿರೋ ಶಾಪ ನಿಜ ಆಗ್ಬಿಡುತ್ತೆ. ಏನ್ ಮಾಡ್ಲಿ ಅಂತ ಟೆನ್ಷನ್ ಕಾವೇರಿ ಓದಾಡ್ತಿರ್ತಾಳೆ. ಆಗ ಅಮ್ಮ ಏನಾಯ್ತು ಬಾಗಿಲು ತೆಗೆದಿದ್ದೀರಾ, ಸತ್ಯ ಒಪ್ಕೋತೀರಾ ಅಂತ ಇಲ್ಲ ವೈಷ್ಣವ್ ಮನೆಯವರ ಬಾಗಿಲು ತೆಗಿದ ತಕ್ಷಣ ಏನಾಯ್ತಮ್ಮ, ಯಾಕೆ ಕಿರ್ಚ್ಕೊಂಡೆ, ಏನಾಯ್ತು? ಕೀರ್ತಿ ಮತ್ತೆ ಬಂದಿದ್ಲಾ ಅಂತ ಕೇಳಿದಾಗ ಏನಾಯ್ತು, ಏನಾಗ್ಲಿಲ್ವಲ್ಲ, ಏನೋ ಕನ್ಸ್ ಬಿತ್ತು ಅನ್ಸುತ್ತೆ, ಅದಕ್ಕೆ ಕಿರ್ಚ್ಕೊಂಡೆ ಅನ್ಸುತ್ತೆ, ಅದ್ ಬಿಟ್ರೆ ಏನು ಇಲ್ಲ ಅಂತ ಕಾವೇರಿ ನಾಟಕ ಮಾಡ್ತಿರ್ತಾಳೆ. ನೀವೆಲ್ಲರೂ ಹೋಗಿ ಹೋಗಿ ಅಂತ ಎಲ್ಲರನ್ನು ಕಳಿಸ್ತಾರೆ. ಹಾಗೆ ಲಕ್ಷ್ಮಿ ಜೊತೆ ಮಾತಾಡ್ಬೇಕು ಅಂದಾಗ ಲಕ್ಷ್ಮಿ ಇದಕ್ಕಿದ್ದಾಗೆ ಎಲ್ಲರೂ ಹೋಗಿದ ತಕ್ಷಣನೇ ಕೀರ್ತಿಯಾಗಿ ಬದಲಾಗಿ, ಏನು ಆಂಟಿ ಇದಕ್ಕಿದ್ದಾಗೆ ಮಾತಾಡ್ಬೇಕು ಅಂತಿದ್ದೀರಾ, ಏನು ಸತ್ಯ ಎಲ್ಲ ಒಪ್ಕೋಬೇಕು ಅನ್ಕೊಂಡಿದ್ದೀರಾ ಅಂತ ಲಕ್ಷ್ಮಿ ಕೇಳಿದಾಗ ಲಕ್ಷ್ಮಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ಕೊತಾಳೆ. ಲಕ್ಷ್ಮಿ ಅಲ್ಲ ಆಂಟಿ, ಕೀರ್ತಿ, ನಿಮ್ ಮುದ್ದಿನ ಸೊಸೆ ಕೀರ್ತಿ ಅಂತ ಹೇಳಿ ಅಂತ ಲಕ್ಷ್ಮಿ ಹೇಳಿದಾಗ ಸರಿ ಕೀರ್ತಿ, ದಯವಿಟ್ಟು ನಾನು ತಪ್ಪು ಒಪ್ಕೋತೀನಿ, ಇಲ್ಲಿಂದ ಹೊಟ್ಟೋಗು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಇನ್ಮೇಲೆ ನಂಗೆ ತೊಂದರೆ ಕೊಡ್ಬೇಡ, ಇನ್ಯಾವತ್ತೂ ಈ ತರ ತಪ್ಪು ಮಾಡೋದಿಲ್ಲ ಅಂತ ಕಾವೇರಿ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ತಾಳೆ. ಹಾಗಾದ್ರೆ ಅತ್ತೆ ತಪ್ಪು ಒಪ್ಕೋತಾ ಇದಾರೆ, ಈಗ ಸತ್ಯ ಗೊತ್ತಾಗುತ್ತೆ ಅಂತ ಲಕ್ಷ್ಮಿ ಅನ್ಕೋತಿರ್ತಾಳೆ. ಹೇಳಿ ಬೇಗ ಈ ಸತ್ಯ ಕೇಳಕ್ಕೆ ಅಂತಾನೆ ಇಷ್ಟೆಲ್ಲ ನಿಮ್ನ ಪೀಡ್ಸಿದ್ದು, ಹೇಳಿ ನಿಮ್ ಬಾಯಾರ ಕೇಳ್ಬೇಕು ಅಂತ ಹೇಳಿದಾಗ ವೈಷ್ಣವ್ ಹೊರಗಡೆ ನಿಂತ್ಕೊಂಡು ಎಲ್ಲಾನು ಇರ್ತಾನೆ. ಆಗ ದಯವಿಟ್ಟು ನಾನೇ ನಿನ್ನ ತಳ್ಳಿದ್ದು, ನಾನ್ ಬೇಕು ಅಂತ ತಳ್ಳಿಲ್ಲ, ಆ ಮೂಮೆಂಟ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಬೆಟ್ಟದಿಂದ ತಳ್ಳಿಬಿಟ್ಟೆ, ನಿನ್ನ ಸೊಸೆಯಾಗಿ ಮಾಡ್ಕೊಳಕ್ ಇಷ್ಟ ಇರ್ಲಿಲ್ಲ, ಎಲ್ಲಿ ನನ್ ಪುಟ್ಟ ದೂರ ಆಗ್ಬಿಡ್ತಾನೋ ಅಂತ ಲಕ್ಷ್ಮಿನ ತಂದ್ಕೊಂಡೆ, ನಾನೇ ಜಾತಕದ ವಿಷಯ ಸುಳ್ಳು ಹೇಳ್ದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂದಿದ ತಕ್ಷಣ ಲಕ್ಷ್ಮಿಗೆ ಶಾಕ್ ಆಗುತ್ತೆ. ಹಾಗೆ ಇಲ್ಲಿ ವೈಷ್ಣವ್ ಕೂಡ ಶಾಕ್ ಆಗಿ, ಅಮ್ಮ ಏನ್ ಹೇಳ್ತಿದ್ದೆ, ಹಾಗಾದ್ರೆ ಕೀರ್ತಿನ್ ಸಾಯಿಸಿದ್ ನೀನಾ ಅಂದಿದ ತಕ್ಷಣ ಕಾವೇರಿಗೆ ಶಾಕ್ ಆಗಿ, ಅಯ್ಯೋ ನನ್ ಪುಟ್ಟ ಎಲ್ಲ ಕೇಳಿಸ್ಕೊಬಿಟ್ಟ ಅಂತ, ಪುಟ್ಟ ದಯವಿಟ್ಟು ನಂಬೇಡ, ಈ ಕೀರ್ತಿ ಏನೇನೋ ಮಾತಾಡಿ ನನ್ನ ಕೈಲಿ ಏನೇನೋ ಹೇಳಿಸ್ತಿದ್ದಾಳೆ, ನಂಬೇಡ ಅಂತ ಕಾಲು ಹಿಡ್ಕೊಂಡಿದ ತಕ್ಷಣ ವೈಷ್ಣವ್ ಕೂಗಾಡ್ತಾನೆ, ಛೀ ನೀನ್ ಈ ಮಟ್ಟಿಗೆ ಹೋಗ್ತೀಯ ಅಂತ ಗೊತ್ತಿರ್ಲಿಲ್ಲ, ನನ್ ಪ್ರಾಣ ಸ್ನೇಹಿತೆ ಅವಳನ್ನೇ ಸಾಯಿಸಿದ್ಯಾ ಅಂತ ವೈಷ್ಣವ್ ಕೂಗಾಡ್ತಾನೆ. ಎಲ್ಲಿಗೆ ಸಂಚಿಕೆ ವಿಡಿಯೋ ಮುಕ್ತಾಯವಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.